ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಆಲೂಗೆಡ್ಡೆ ಬೆಳೆ ನಾಶ, ರೈತರ ಕಣ್ಣೀರಿನ ಹಸಿವು, ಪರಿಹಾರಕ್ಕಾಗಿ ಕಾತರ. ಗುಡಿಬಂಡೆ ತಾಲೂಕಿಗೆ ಸೇರಿರುವ ಹಳೆ ಗುಡಿಬಂಡೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರೈತರು ದಶಕಗಳಿಂದ ಆಲೂಗೆಡ್ಡೆ ಬೆಳೆ ಬೆಳೆಯುವ ಮೂಲಕ ತಮ್ಮ ಜೀವನೋಪಾಯ ಸಾಗಿಸುತ್ತಿದ್ದಾರೆ. ಆಲೂಗೆಡ್ಡೆ ಈ ಪ್ರದೇಶದ ಪ್ರಮುಖ ಆರ್ಥಿಕ ಬೆಳೆ ಎಂದೇ ಗುರುತಿಸಿಕೊಂಡಿದ್ದು ಅನೇಕರ ಜೀವನಕ್ಕೆ ಆಧಾರವಾಗಿದೆ. ಆದರೆ ಈ ವರ್ಷ ಪ್ರಕೃತಿಯ ವೈಪರೀತ್ಯವು ರೈತರ ಕನಸುಗಳನ್ನು ಭೂಮಿಗೊಳಿಸಿದೆ. ಕಳೆದ 1 ತಿಂಗಳಿನಿಂದ ತುಂತುರು ಮಳೆ ಹಾಗೂ ತಣ್ಣನೆಯ ಗಾಳಿ ನಿರಂತರವಾಗಿ ಬೀಸ್ತಾ ಇದ್ದು ಬಿತ್ತನೆ ಮಾಡಿದ ಆಲೂಗೆಡ್ಡೆ ಗಿಡಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಬಿತ್ತನೆ ಮಾಡಿದ ಬೀಜಗಳು ಸರಿಯಾಗಿ ಮೊಳಕೆ ಬಾರದಿದ್ದು ಮೊಳಕೆ ಬಂದ ಪ್ರದೇಶಗಳಲ್ಲಿಯೂ ತೇವಾಂಶ ಹೆಚ್ಚಾದ ಪರಿಣಾಮ ಗಿಡಗಳು ಕೊಳಿತಾ ಇವೆ. ಮಣ್ಣು ಒಣಗದ ಕಾರಣದಿಂದ ಬೆಳೆ ಬೇರು ಹಂತದಲ್ಲೇ ಕೊಳೆತು ಹೋಗುವ ಪರಿಸ್ಥಿತಿ ಎದುರಾಗಿದೆ. ಹಾಗೂ ದಿನನಿತ್ಯ ಔಷಧಿ ಸಿಂಪಡಿಸುತ್ತಿದ್ರೂ ಪ್ರಯೋಜನವಿಲ್ಲ. ಪ್ರತಿದಿನ ಬೆಳೆ ಹಾಳಾಗ್ತಿರೋದನ್ನ ಕಣ್ಣಾರೆ ನೋಡ್ತಿದ್ದೇವೆ. ಈಗ ಸರ್ಕಾರವೇ ನಮಗೆ ದಾರಿ ತೋರುವಂತಾಗಿದೆ. ನಷ್ಟ ಪರಿಹಾರ ನೀಡದಿದ್ರೆ ನಾವು ಬದುಕೋದು ಕಷ್ಟಕರವಾಗಿದೆ ಎಂದರು. ನೀವು ರೈತರಾಗಿ, ಈ ಭಾಗದ ರೈತರಾಗಿ ಎಷ್ಟು ಎಕರೆಗೆ ಆಲೂಗಡ್ಡೆ ಬಿತ್ತನೆ ಬಂದಿದೆ? ಆದರೂ ತಾಲೂಕಾದ್ಯಂತ ಎಷ್ಟು ಎಕರೆಗೆ ಬಿತ್ತನೆ ಮಾಡಿದರು? ಮೋಸ್ಟ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ಈ ನಮ್ಮ ಹಳೆ ಗುಡಿಬಂಡೆ ಗ್ರಾಮದ ಬಗ್ಗೆ ನನಗೆ ತಿಳುವಳಿಕೆ ಇದೆ ಅಷ್ಟೇ. ಬಟ್ ತಾಲೂಕಿನಾದ್ಯಂತ ಹೇಳಲಿಕ್ಕೆ ಬರೋದಿಲ್ಲ, ಯಾಕಂದರೆ ನಾನು ಗ್ರಾಮವಾಸಿ ಆಗಿರೋದ್ರಿಂದ ಆದ್ದರಿಂದ ನಮ್ಮ ಹಳೆ ಗುಡಿಬಂಡೆ ಗ್ರಾಮದಲ್ಲಿ ಒಂದು 30ರಿಂದ 40 ಎಕರೆಯನ್ನು ಆಲೂಗಡ್ಡೆಯನ್ನು ಬಿತ್ತನೆ ಮಾಡಿದ್ದೀವಿ. ಇದರಲ್ಲಿ ಬಿತ್ತನೆ ಮಾಡಿದಾಗಿಂದ ಮಳೆ ಬರ್ತಾನೇ ಇದೆ. ಬಿತ್ತನೆ ಮಾಡಿರ್ತಕ್ಕಂಥ ಬೀಜನೂ ಸರಿಯಾಗಿ ಮೊಳಕೆ ಬರ್ತಾ ಇಲ್ಲ. ಆ ಮೊಳಕೆ ಬಂದಿರತಕ್ಕಂಥ ಬೀಜ ಬಂದಿರತಕ್ಕಂಥದ್ದಕ್ಕೂ ರೋಗಗಳು ವಿಪರೀತ ಆಗಿದೆ. ಮಳೆ ಅಂತ ವಿಪರೀತ ಆಗಿದೆ. ಪ್ರತಿನಿತ್ಯ ಮಳೆ ಬೀಳೋದ್ರಿಂದ ಭಾಳ ತೊಂದರೆ ಆಗ್ತಾಯಿದೆ. ಆಲೂಗಡ್ಡೆ ಬೆಳೆಗೆ, ಎಸ್ಪೆಷಲಿ ಆಲೂಗಡ್ಡೆ ಬೆಳೆಗೆ ಮಾತ್ರ ಮಳೆ ಬರಬಾರ್ದು. ಮಳೆ ಬರದೇ ಇದ್ದರೆ ಮಾತ್ರ ಅನುಕೂಲ ಆಗೋದು. ಈ ಮಳೆ ಬರೋದ್ರಿಂದ ಏನಾಗಿದೆ, ಪ್ರತಿನಿತ್ಯ ಬರೋದ್ರಿಂದ ಈ ಮೋಡ ಈ ಥರ ಮುಚ್ಕೊಳ್ಳೋದ್ರಿಂದ ಔಷಧಿಗಳ ಹೆಚ್ಚಿಗೆ ಖರ್ಚು ಮಾಡಬೇಕಾಗುತ್ತೆ. 1 ಎಕರೆಗೆ ಬಂದು ಏನೂ ಇಲ್ಲ ಅಂತಂದ್ರೂ ಕೂಡ ಬಿತ್ತನೆ ಬೀಜ ಬಂದು 2500ರಿಂದ 3000 ತನಕ ಬಿದ್ದಿದೆ. ಮತ್ತು ಅದಕ್ಕೆ ಒಂದು ಔಷಧಿಯನ್ನು ತಗೋಬೇಕು ಅಂದರೆ 1 ಎಕರೆಗೆ ಬಂದು 5000ರಿಂದ 8000 ರೂಪಾಯಿ ಔಷಧಿ ತಗೋಬೇಕಾಗುತ್ತೆ. ಇನ್ನು ಕೂಲಿ ಅವ್ರದ್ದು ಹೇಳಲೇಬೇಕಾಗಿಲ್ಲ, ನಾವೇ ಕೂಲಿ ವಿಪರೀತ ಆಗಿದೆ. ಈ ರೀತಿಯಾಗಿ ಭಾಳ ಖರ್ಚುಗಳು ಬರ್ತಾ ಇದೆ. ಇದರ ಬಗ್ಗೆ ನಮ್ಮ ಸರ್ಕಾರ ಗಮನ ಹರಿಸಿ ಈ ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ನಮಗಾಗಿರ್ತಕ್ಕಂಥ ನಷ್ಟವನ್ನು ಸರ್ಕಾರ ಗಮನಕ್ಕೆ ತಂದು ನಮಗೆ ನಷ್ಟ ಪರಿಹಾರವನ್ನು ಕೊಡಿಸಬೇಕು ಅಂತ ನಮ್ಮ ಅಧಿಕಾರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಕುರಿತು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ದಿವಾಕರ್ ಎನ್ ಮಾತನಾಡಿ, ಗುಡಿಬಂಡೆ ತಾಲೂಕಿನ ಅನೇಕ ರೈತರು ಆಲೂಗಡ್ಡೆ ಬೆಳೆದಿದ್ದಾರೆ. ಆದರೆ ಕಳೆದ 1 ತಿಂಗಳಿನಿಂದ ಸುರಿಯುತ್ತಿರುವ ತುಂತುರು ಮಳೆಯಿಂದಾಗಿ ಮೊಳಕೆ ಹಂತದಲ್ಲಿಯೇ ಗಿಡಗಳು ಕೊಳಿತಿವೆ. ರೈತರಿಗೆ ನಿಜವಾದ ನಷ್ಟವಾಗಿದೆ. ನಮ್ಮ ಸಿಬ್ಬಂದಿ ಈಗಾಗಲೇ ಗ್ರಾಮ ಮಟ್ಟದಲ್ಲಿ ಸ್ಥಳ ಪರಿಶೀಲನೆ ಮಾಡಿಸಿ ಇದರ ಬಗ್ಗೆ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗುತ್ತಿದೆ. ಸರ್ಕಾರದಿಂದ ಬರುವ ಪರಿಹಾರವನ್ನು ರೈತರಿಗೆ ತಲುಪಿಸುವ ಕಾರ್ಯ ಖಚಿತವಾಗಿ ನಡೆಯಲಿದೆ ಅಂತ ಭರವಸೆ ನೀಡಿದರು. ನನ್ನ ಹೆಸರು ದಿವಾಕರ್ ಅಂತ ಹೇಳಿ, ನಾನು ಇಲ್ಲಿ ಪ್ರಭಾರಿ ಅಧಿಕಾರಿಯಾಗಿ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದೀನಿ. ಗುಡಿಬಂಡೆ ತಾಲೂಕಿನಲ್ಲಿ ಈಗಾಗಲೇ ಮುಂಗಾರು ಬೆಳೆಯಾಗಿ ಆಲೂಗಡ್ಡೆಯನ್ನ ಸುಮಾರು 25ರಿಂದ 30 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಿರುತ್ತಾರೆ. ಅದೇ ರೀತಿ ಈಗಾಗಲೇ ಮುಂಗಾರು ಬೆಳೆ ಸಮೀಕ್ಷೆಯನ್ನ ರೈತರ ತಾಕಿನಲ್ಲಿ ಲೋಕಲ್ ಪ್ರೈಮರಿ ರೆಸಿಡೆನ್ಸ್ ಅಂತ ನಾವು ಕರಿತೀವಿ, ಅವರು ಈಗ ಆಲ್ರೆಡಿ ಸಮೀಕ್ಷೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ತುಂತುರು ಮಳೆಯಿಂದ ಬಿತ್ತನೆ ಆಗಿರುವ ಹಾಗೂ ಮೊಳಕೆ ಹಂತದಲ್ಲಿರುವ ಗೆಡ್ಡೆಗಳು ಕೊಳೆಯುವ ಚಾನ್ಸ್ ಇರುವುದರಿಂದ ರೈತರ ತಾಕುಗಳನ್ನು ಪರಿಶೀಲಿಸಿ ಸ್ಥಳ ಮಾಜಲ್ ಮಾಡಿಸಿ ವರದಿಯನ್ನ ಮೇಲಾಧಿಕಾರಿಗಳಿಗೆ ಕೊಡ್ತೀವಿ. ಅದೇ ರೀತಿ ಸರ್ಕಾರದಿಂದ ಸಿಗುವ ಪರಿಹಾರವನ್ನ ಬೆಳೆ ಸಮೀಕ್ಷೆ ಆಧಾರದ ಮೇಲೆ ರೈತರಿಗೆ ನಷ್ಟ ಪರಿಹಾರವನ್ನ ಕೊಡಿಸಲು ಪ್ರಯತ್ನ ಮಾಡ್ತೀವಿ. ವರದಿ ಮಹೇಶ್ ಗುಡಿಬಂಡೆ.